प्रथमो हनुमान्नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरुन्मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मादस्य श्री ब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಷಷ್ಠ ಸ್ಕಂಧದ 4ನೇ ಅಧ್ಯಾಯದಲ್ಲಿ ಇವತ್ತು 35ನೇ ಶ್ಲೋಕ. ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ಶ್ರೀ ಶುಕ ಉವಾಚ ಇತಿ ಸ್ತವೈಃ ಸಂಸ್ತುವತಃ ಸತಸ್ಮಿನ್ನಘಮರ್ಷಣೆ ಪ್ರಾದುರಾಸೀತ್ ಕುರುಶ್ರೇಷ್ಠ ಭಗವಾನ್ ಭಕ್ತವತ್ಸಲಃ. ಇದುವರೆಗೆ ದಕ್ಷ ಪ್ರಜಾಪತಿ ಭಗವಂತನನ್ನ ಕುರಿತು ಸ್ತೋತ್ರ ಮಾಡಿದ ಅಂತ ಶುಕಾಚಾರ್ಯರು ಆ ದಕ್ಷ ಪ್ರಜಾಪತಿ ಮಾಡಿದ ಭಗವಂತನ ಸ್ತೋತ್ರ ಹಂಸಗುಹ್ಯ ಸ್ತೋತ್ರವನ್ನ ಹೇಗೆ ಸ್ತೋತ್ರ ಮಾಡಿದ ಅನ್ನೋದನ್ನು ವರ್ಣನೆ ಮಾಡಿ ತಮ್ಮ ಮಾತನ್ನ ಮುಂದುವರಿಸ್ತಾ ಶುಕಾಚಾರ್ಯ ಹೇಳ್ತಾ ಇದ್ದಾರೆ, ಎಲೆ ರಾಜನೇ, ದಕ್ಷ ಪ್ರಜಾಪತಿ ಈ ರೀತಿಯಾಗಿ ವಿಂಧ್ಯ ಪರ್ವತದ ಅಘಮರ್ಷಣ ತೀರ್ಥದಲ್ಲಿ ಸ್ತೋತ್ರ ಮಾಡಿದಾಗ ಭಕ್ತವತ್ಸಲನಾದಂತಹ ಭಗವಂತ ಅಲ್ಲಿ ಪ್ರಾದುರ್ಭಾವವನ್ನ ಮಾಡಿದ್ದಾನೆ. ಅವನಿಗೆ ಪ್ರತ್ಯಕ್ಷವಾಗಿ ಕಣ್ಣು ಮುಂದೆ ಬಂದು ದರ್ಶನವನ್ನ ಕೊಟ್ಟಿದ್ದಾನೆ ಭಗವಂತ. ಕುರುಶ್ರೇಷ್ಠ ಅಂತ ಪರೀಕ್ಷಿದ್ರಾಜನನ್ನ ಶುಕಾಚಾರ್ಯರು ಸಂಬೋಧನೆ ಮಾಡಿದ್ದಾರೆ. ಕುರುಶ್ರೇಷ್ಠನೇ, ಕುರುಕುಲದಲ್ಲಿ ಶ್ರೇಷ್ಠನಾಗಿರ್ತಕ್ಕಂತಹ ರಾಜನೇ, ಈ ರೀತಿ ಸ್ತೋತ್ರ ಮಾಡಿದ ಅಘಮರ್ಷಣೆ, ತಸ್ಮಿನ್ ಅಘಮರ್ಷಣೆ ಅಂತ ಹಿಂದೆ ಹೇಳಿದ್ರು. ತಸ್ಮಿನ್ ಅಂದ್ರೆ ಆ ವಿಂಧ್ಯ ಪರ್ವತದ ಅಘಮರ್ಷಣ ಎಂಬತಕ್ಕಂತಹ ತೀರ್ಥದಲ್ಲಿ ಆ ದಕ್ಷ ಪ್ರಜಾಪತಿ ತಪಸ್ಸಿಗೆ ಅಂತ ಕೂತಿದ್ದಾನೆ. ಅಲ್ಲಿ ಈ ರೀತಿಯಾಗಿ ಈ ಹಿಂದೆ ಹೇಳಿದಂತೆ 12 ಶ್ಲೋಕಗಳಿಂದ ಆ ಭಗವಂತನನ್ನ ಸ್ತೋತ್ರ ಮಾಡಿದಾಗ ಭಕ್ತವತ್ಸಲ ಭಗವಾನ್ ಪ್ರಾದುರಾಸೀತ್, ಭಕ್ತವತ್ಸಲನಾದಂತಹ ಭಗವಂತ ಪ್ರತ್ಯಕ್ಷನಾದ. ಇತಿ ಸ್ತವೈಃ ಸಂಸ್ತುವತಃ ಸತಸ್ಮಿನ್ನಘಮರ್ಷಣೆ ಪ್ರಾದುರಾಸೀತ್ ಕುರುಶ್ರೇಷ್ಠ ಭಗವಾನ್ ಭಕ್ತವತ್ಸಲಃ ಕೃತಪಾದಃ ಸುಪರ್ಣಾಂಸೆ ಪ್ರಲಂಬಾಷ್ಟಮಹಾಭುಜಃ ಶಂಖಚಕ್ರಾಸಿ ಚರ್ಮೇಶು ಧನುಷ್ಪಾಶ ಗದಾಧರಃ. ಆ ಭಗವಂತ ಹೇಗಿದ್ದ ಅನ್ನೋದನ್ನ ಶುಕಾಚಾರ್ಯರು ವರ್ಣನೆ ಮಾಡ್ತಾ ಇದ್ದಾರೆ.
ದಕ್ಷ ಪ್ರಜಾಪತಿಗೆ ಕಾಣಿಸಿಕೊಂಡಂತಹ ಭಗವಂತ ಹೇಗೆ ಇದ್ದ ಅನ್ನೋದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಕೃತಪಾದಃ. ಇಲ್ಲಿಂದ ಸುಮಾರು ನಾಲ್ಕೂವರೆ ಶ್ಲೋಕ ಆ ಭಗವಂತನ ವರ್ಣನೆ ಇದೆ. ಆ ಭಗವಂತ ಹೇಗೆ ಇದ್ದ ಅನ್ನೋದನ್ನ ವರ್ಣನೆ ಮಾಡ್ತಾ ಹೋಗ್ತಾ ಇದ್ದಾರೆ. ಕೃತಪಾದಃ. ಎಲ್ಲಿ? ಸುಪರ್ಣಾಂಸೆ. ಸುಪರ್ಣ ಅಂತಂದ್ರೆ ಗರುಡ. ಆ ಗರುಡನ ಹೆಗಲ ಮೇಲೆ ತನ್ನ ಪಾದಗಳನ್ನ ಇಟ್ಟಿದ್ದಾನೆ ಭಗವಂತ ಅಂತ ಅರ್ಥ. ಸುಪರ್ಣಾಂಸೆ ಕೃತಪಾದಃ. ಸುಪರ್ಣನ ಅಂಸೆ ಗರುಡನ ಹೆಗಲ ಮೇಲೆ ಪಾದಗಳನ್ನ ಇಟ್ಟಿದ್ದಾನೆ. ಪ್ರಳಂಬ ಅಷ್ಟಮಹಾಭುಜಃ. ಒಳ್ಳೆ ಉದ್ದವಾಗಿರ್ತಕ್ಕಂತಹ 8 ಭುಜಗಳು, ದೀರ್ಘವಾದಂತಹ ಭುಜಗಳು. ಪ್ರಲಂಬ ಅಂದ್ರೆ ದೀರ್ಘವಾದದ್ದು, ಒಳ್ಳೆ ಉದ್ದವಾಗಿರ್ತಕ್ಕಂಥದ್ದು. ಅಂತಹ 8 ಭುಜಗಳು ಇದ್ದಾವೆ. ಆ 8 ಭುಜಗಳಲ್ಲಿ ಒಂದೊಂದರಲ್ಲಿ ಯಾವ್ದಾವುದರನ್ನ ಹಿಡ್ಕೊಂಡಿದ್ದಾನೆ ಅಂತಂದ್ರೆ ಶಂಖ, ಚಕ್ರ, ಖಡ್ಗ, ಗುರಾಣಿ, ಬಾಣ, ಬಿಲ್ಲು, ಪಾಶ ಮತ್ತು ಗದೆ. ಈ ರೀತಿ 8 ಆಯುಧಗಳು. 8 ಕೈಗಳಲ್ಲಿ 8 ಆಯುಧಗಳು. ಶಂಖ, ಚಕ್ರ, ಹಸಿ ಅಂತಂದ್ರೆ ಖಡ್ಗ, ಚರ್ಮ ಅಂದ್ರೆ ಗುರಾಣಿ, ಇಶು ಅಂದ್ರೆ ಬಾಣ, ಧನು ಬಿಲ್ಲು, ಪಾಶ ಅಂದ್ರೆ ಹಗ್ಗ, ಗದ. ಹೀಗೆ ಒಟ್ಟು 8 ಭುಜಗಳಲ್ಲಿ ಹಿಡ್ಕೊಂಡಿರ್ತಕ್ಕಂಥದ್ದು, ಧಾರಣೆ ಮಾಡಿರ್ತಕ್ಕಂಥದ್ದು. ಆ ರೀತಿ ಕಾಣಿಸ್ಕೊಳ್ತಾ ಇದ್ದಾನೆ. ಕೃತಪಾದ ಸುಪರ್ಣಾಂಸೆ ಪ್ರಲಂಬಾಷ್ಟ ಮಹಾಭುಜಃ ಶಂಖಚಕ್ರಾಸಿ ಚರ್ಮೇಶು ಧನುಷ್ಪಾಶ ಗದಾಧರಃ ಪೀತವಾಸಾಘನಶ್ಯಾಮಃ ಪ್ರಸನ್ನವದನೆ ಕ್ಷಣಃ ವನಮಾಲಾ ವಿನೀತಾಂಗೋ ಲಸಚ್ಛ್ರೀವತ್ಸ ಕೌಸ್ತುಭಃ. ಪೀತವಾಸಾಹ. ಪೀತಾಂಬರವನ್ನು ಉಟ್ಟುಕೊಂಡಿದ್ದಾನೆ. ಘನಶ್ಯಾಮಃ. ಮೋಡದಂತೆ ಶ್ಯಾಮ ವರ್ಣ ಉಳ್ಳವನಾಗಿದ್ದಾನೆ ಅಂತ ಅರ್ಥ. ಘನ ಶ್ಯಾಮ. ಘನ ಅಂದ್ರೆ ಮೋಡ. ಘನಶ್ಯಾಮ, ಮೋಡದಂತೆ ಕಪ್ಪಾದ ವರ್ಣ, ಶ್ಯಾಮಲವಾದ ವರ್ಣ. ಪ್ರಸನ್ನ ವದನೇಕ್ಷಣ. ಪ್ರಸನ್ನವಾದ ವದನ ಮತ್ತು ಈಕ್ಷಣ ಅಂದ್ರೆ ಕಣ್ಣು, ಮುಖ ಮತ್ತು ಕಣ್ಣುಗಳು. ಪ್ರಸನ್ನವಾದ ಮುಖ ಮತ್ತು ಕಣ್ಣುಗಳು. ವನಮಾಲಾ ವಿನೀತಾಂಗ. ವನಮಾಲೆಯಿಂದ ವಿನೀತವಾದ ಅಂಗವುಳ್ಳವನಾಗಿದ್ದಾನೆ. ಅಂದ್ರೆ ಅವನ ಕಂಠದಿಂದ ಪಾದದವರೆಗೆ ಆ ವನಮಾಲೆ ವ್ಯಾಪಿಸಿಕೊಂಡಿದೆ. ಕಂಠದಲ್ಲಿ ವನಮಾಲೆ ಧಾರಣೆ ಮಾಡಿದ್ದಾನೆ. ಆ ವನಮಾಲೆ ಕಂಠದಿಂದ ಪಾದದವರೆಗೆ ಉದ್ದವಾಗಿ ಇದೆ ಅಂತರ್ಥ. ವನಮಾಲಾ ವಿನೀತಾಂಗ ಅಂತಂದ್ರೆ ಹಾಗೆ. ವನಮಾಲಾ ಅಂತನ್ನೋದು ವಿನೀತ, ನಿವೀತ. ವನಮಾಲಾ ನಿವೀತ ಅಂಗ. ವನಮಾಲಾ ಅನ್ನೋದು ನಿವೀತವಾಗಿದೆ ಅಂದ್ರೆ ಕಂಠದಿಂದ ಪಾದದವರೆಗೆ ವ್ಯಾಪ್ತವಾಗಿದೆ. ಅಂತಹ ಅಂಗವುಳ್ಳವನಾಗಿದ್ದಾನೆ ಅಂತ ಅರ್ಥ. ವನಮಾಲಾ ನಿವೀತಾಂಗ. ಲಸತ್ ಶ್ರೀವತ್ಸ ಕೌಸ್ತುಭ. ಎದೆಯಲ್ಲಿ ಶ್ರೀವತ್ಸ ಕೌಸ್ತುಭ ಹೊಳಿತಾ ಇದೆ, ಶೋಭಿಸ್ತಾ ಇದೆ. ಲಸತ್, ಶ್ರೀವತ್ಸ ಮತ್ತು ಕೌಸ್ತುಭ ಈ 2 ಅವನ ಎದೆಗಳಲ್ಲಿ ಶೋಭಿಸ್ತಾ ಇದ್ದಾವೆ.
ಈ ರೀತಿ ಕಾಣಿಸ್ಕೊಳ್ತಾ ಇದ್ದಾನೆ ಭಗವಂತ. ಪೀತವಾಸ ಘನಶ್ಯಾಮಃ ಪ್ರಸನ್ನವದನೆ ಕ್ಷಣಃ ವನಮಾಲಾ ವಿನೀತಾಂಗೋ ಲಸಚ್ಛ್ರೀವತ್ಸಕೌಸ್ತುಭಃ ಮಹಾಕಿರೀಟಕಟಕ ಸ್ಫುರನ್ ಮಕರಕುಂಡಲಃ ಕಾಚ್ಯಂಗುಲೀಯವಲಯ ನೂಪುರಾಂಗದಭೂಷಿತಃ ಮಹಾಕಿರೀಟ, ಕಟಕ ಮತ್ತೆ ಸ್ಫುರತ್ ಮಕರಕುಂಡಲ, ದೊಡ್ಡದಾದಂತಹ ಕಿರೀಟವನ್ನ ಧಾರಣೆ ಮಾಡಿದ್ದಾನೆ. ಕಟಕ ಅಂದ್ರೆ ಕಡಗ, ಕೈಗೆ ಹಾಕೊಳ್ತಕ್ಕಂತಹ ಆಭರಣ, ಕಡಗವನ್ನ ಧಾರಣೆ ಮಾಡಿದ್ದಾನೆ. ಸ್ಫುರನ್ ಮಕರಕುಂಡಲ, ಹೊಳಿತಕ್ಕಂತಹ ಮಕರಕುಂಡಲಗಳು ಕಿವಿಯಲ್ಲಿ ಶೋಭಿಸ್ತಾ ಇದ್ದಾವೆ. ಸ್ಫುರನ್ ಅಂದ್ರೆ ಶೋಭಿಸ್ತಾ ಇದ್ದಾವೆ, ಹೊಳಿತಾ ಇದ್ದಾವೆ. ಯಾವುದು? ಮಕರಕುಂಡಲಗಳು, ಮಕರದ ಆಕಾರದ ಕುಂಡಲಗಳು ಕಿವಿಗಳಲ್ಲಿ ಶೋಭಿಸ್ತಾ ಇದ್ದಾವೆ. ಕಾಚ್ಯಂಗುಲೀಯ ವಲಯ, ಸೊಂಟಕ್ಕೆ ಒಡ್ಯಾಣವನ್ನ ತೊಡ್ಕೊಂಡಿದ್ದಾನೆ. ಕಾಚಿ, ಸೊಂಟಕ್ಕೆ ಹಾಕೊಳ್ತಕ್ಕಂತಹ ಒಡ್ಯಾಣ. ಆಮೇಲೆ ಉಂಗುರ, ಅಂಗುಲೀಯ ಉಂಗುರವನ್ನ ಧಾರಣೆ ಮಾಡಿದ್ದಾನೆ. ವಲಯ ಅಂದ್ರೆ ತೋಳುಗಳಿಗೆ ಹಾಕೊಳ್ತಕ್ಕಂತಹ ಬಳೆಗಳು. ತೋಳಿಗೆ ಹಾಕೊಳ್ತಕ್ಕಂತಹ ಬಳೆಗಳಿಗೆ ವಲಯ ಅಂತ ಕರೀತಾರೆ. ಆಮೇಲೆ ನೂಪುರ, ಗೆಜ್ಜೆಗಳು, ಕಾಲಿಗೆ ಹಾಕೊಳ್ತಕ್ಕಂತಹ ಗೆಜ್ಜೆಗಳು, ಅದು ನೂಪುರ. ಅಂಗದ ಭೂಷಿತ, ಈ ರೀತಿಯಾಗಿ ಅಂಗಾಂಗಗಳಲ್ಲಿ ಭೂಷಣಗಳನ್ನು ಧಾರಣೆ ಮಾಡಿದ್ದಾನೆ. ಇಲ್ಲಿ ವಲಯ ಮತ್ತು ಕಟಕ ಎರಡಕ್ಕೆ ಏನು ವ್ಯತ್ಯಾಸ ಬರುತ್ತೆ? ವಲಯ, ಕಟಕ ಅಂತಂದ್ರೆ ಕಡಗ, ಕೈಗೆ ಹಾಕೊಳ್ತಕ್ಕಂಥದ್ದು. ಕಡಗ ಹಾಕೊಳ್ತಾರೆ ಕೈಗೆ. ಕೈಗೆ ಕಡಗ ಹಾಕೋತಾರಲ್ಲ, ಬಳೆಗಳ ತರ, ಅದು ಕಡಗ. ದೊಡ್ಡ ದೊಡ್ಡ ಕಡಗಗಳನ್ನು ಹಾಕೊಂಡಿರ್ತಾರಲ್ಲ, ಕೈಗೆ ಹಾಕೊಳ್ತಕ್ಕಂಥದ್ದು, ಅದು ಬಳೆ ಹಾಕೊಳ್ಳೋ ಜಾಗದಲ್ಲಿ. ವಲಯ ಅಂತಂದ್ರೆ ಭುಜಗಳು ಮೇಲೆ, ಅದಕ್ಕೆ ಹಾಕೊಳ್ತಕ್ಕಂತಹ ಬಳೆ. ಮಹಾಕಿರೀಟ ಕಟಕ ಸ್ಫುರನ್ ಮಕರ ಕುಂಡಲಃ ಕಾಚ್ಯಂಗುಲೀಯ ವಲಯ ನೂಪುರಾಂಗದ ಭೂಷಿತಃ ತ್ರೈಲೋಕ್ಯ ಮೋಹನಂ ರೂಪಂ. ಏನಿದೆ? ಸತ್ಯಧರ್ಮರು ಬಂದು ಅಲ್ಲಿ ಕಡಕಸ್ಯ ಪೃಥಕ್ ಉಕ್ತೇಹೇ ವಲಯಂ ಅತ್ರ ಪಾದಭೂಷಣಂ ಹಂಗನ್ ಕೊಟ್ಟಿದ್ದಾರೆ. ಅದೇನು? ವಲಯ ಅನ್ನೋ ಶಬ್ದಕ್ಕೆ ಪಾದಕ್ಕೆ ಹಾಕೊಳ್ತಕ್ಕಂತಹ ಭೂಷಣ ಅಂತ ಇಟ್ಟುಕೊಳ್ಬೇಕು ಅಂತ ಬರೀತಾರೆ ಅವರು. ಕಟಕಸ್ಯ ಉಕ್ತತ್ವಾತ್ ಅಂತ, ಕಟಕ ಅಂತ ಹೇಳಿ ಹಿಂದೆ ಹೇಳಿರೋದ್ರಿಂದ ವಲಯ ಅನ್ನೋ ಶಬ್ದಕ್ಕೆ ಪಾದಭೂಷಣವನ್ನು ಇಟ್ಟುಕೊಳ್ಬೇಕು ಅಂತ ಚೆಟ್ಟಿ ವ್ಯಾಖ್ಯಾನದಲ್ಲಿ ಬರೆದಿದ್ದಾರೆ. ಅವರು ಸತ್ಯಧರ್ಮರು ಹಾಗೆ ಬರೀತಾರೆ, ಕಟಕಸ್ಯ ಪೃಥಗೋಕ್ತೇಹ ವಲಯಂ ಅತ್ರ ಪಾದಭೂಷಣಂ ಕಟಕಸ್ಯ ಉಕ್ತತ್ವಾತಿಥಿ ವ್ಯಾಖ್ಯಾನಾತ್ ಅಂತ ಈ ರೀತಿ ವ್ಯಾಖ್ಯಾನ ಮಾಡಿದ್ದಾರೆ ಅಂತನೂ ಬರೀತಾರೆ. ಆದರೆ ವಲಯ ಅನ್ನೋ ಶಬ್ದಕ್ಕೆ ಕಡಗ, ಬಳೆ ಅಂತನೂ ಅರ್ಥ ಇದೆ. ಕಟಕ ಅಂದ್ರೂ ಅದೇ ಅರ್ಥ ಬರ್ತದೆ. ಹಾಗಾಗಿ ಕಟಕವನ್ನು ಪ್ರತ್ಯೇಕವಾಗಿ ಹೇಳಿರೋದ್ರಿಂದ
ಪುನಃ ವಲಯ ಅಂತ ಹೇಳಿದ್ದನ್ನ ನಾವು ಪಾದಭೂಷಣ ಅಂತ ಇಟ್ಟುಕೊಳ್ಬೇಕು. ಪಾದಕ್ಕೆ ಹಾಕೊಳ್ತಕ್ಕಂತಹ ಒಂದು ಭೂಷಣ ಅಂತ. ನೂಪುರವನ್ನು ಪ್ರತ್ಯೇಕವಾಗಿ ಹೇಳಿದ್ದಾರೆ. ಪಾದಕ್ಕೆ ಹಾಕೊಳ್ತಕ್ಕಂತಹ ಗೆಜ್ಜೆ ನೂಪುರ ಅಂದ್ರೆ ಅದು ಇನ್ನೊಂದು ರೀತಿಯಾದ ಪಾದಭೂಷಣ ಅಂತ ಇಟ್ಟುಕೊಳ್ಬೇಕಷ್ಟೆ. ಸೊ ಈ ತರ ಬಂದು ಗಂಡಸರು ಬಂದು ಅಲಂಕಾರ ಮಾಡಿಕೊಂಬ ಹೇಳ್ತಾರೆ. ದೇವರಿ ಮುಟ್ಟುವ ಇದು ನಾವು ಆ ತರ ಗಂಡಸರು ಎಲ್ಲ ಗಂಡಸರು ಮಾಡ್ಕೊಳ್ತಿದ್ರು ಹಿಂದೆ, ಈಗೆಲ್ಲ ಬಿಟ್ಟಿದ್ದಾರೆ. ಹಿಂದೆ ಎಲ್ಲ ಗಂಡಸರು ಕೂಡ ಈ ರೀತಿ ಅಲಂಕಾರಗಳನ್ನ ಮಾಡ್ಕೊಳ್ತಿದ್ರು. ರಾಜ ಮಹಾರಾಜರುಗಳ ಕಾಲದಲ್ಲಿ ಎಲ್ಲ ಇತ್ತು ಇದು. ಈಗೀಗೆಲ್ಲ ಬಿಡ್ತಾ ಬಂದಿದ್ದಾರೆ. ವಿಶೇಷವಾಗಿ ಕ್ಷತ್ರಿಯರಿಗೆ ಈ ತರದ್ದು ಆಭರಣಗಳನ್ನೆಲ್ಲ ಧಾರಣೆ ಮಾಡ್ಕೊಳ್ಳೋದು ಹೇಳ್ತಾರೆ. ಹೆಚ್ಚಾಗಿ ಎಲ್ಲ ಆಭರಣಗಳನ್ನ ಕ್ಷತ್ರಿಯರು ಧಾರಣೆ ಮಾಡ್ತಾ ಇದ್ರು. ಮಹಾಕಿರೀಟ ಕಟಕ ಸ್ಫುರನ್ ಮಕರ ಕುಂಡಲಃ ಕಾಚ್ಚಂಗುಲೀಯ ವಲಯ ನೂಪುರಾಂಗದ ಭೂಷಿತಃ ತ್ರೈಲೋಕ್ಯ ಮೋಹನಂ ರೂಪಂ ಬಿಭ್ರತ್ ತ್ರಿಭುವನೇಶ್ವರಃ ವೃತೋ ನಾರದನಂದಾದ್ಯೈಃ ಪಾರ್ಷದೈಃ ಸುರಯೂಥಪೈಃ. ತ್ರೈಲೋಕ್ಯ ಮೋಹನಂ ರೂಪಂ, ಆ ಭಗವಂತನ ಆ ಸುಂದರವಾದ ರೂಪ ಮೂರು ಲೋಕಗಳನ್ನು ಕೂಡ ಮರಳು ಮಾಡ್ತಾ ಇತ್ತು. ಅಂತಹ ಸುಂದರವಾದ ರೂಪ ತ್ರೈಲೋಕ್ಯ ಮೋಹನಂ. ಮೂರು ಲೋಕಗಳಿಗೆ ಮೋಹವನ್ನ ಉಂಟು ಮಾಡ್ತಕ್ಕಂಥದ್ದು, ಮರಳು ಮಾಡ್ತಕ್ಕಂತಹ ಸೌಂದರ್ಯ. ಅಂತಹ ರೂಪವನ್ನ ಧಾರಣೆ ಮಾಡಿ ತ್ರಿಭುವನೇಶ್ವರ, ಮೂರು ಲೋಕದ ಒಡೆಯನಾದಂತಹ ಭಗವಂತ ಕಾಣಿಸ್ಕೊಳ್ತಾ ಇದ್ದಾನೆ ದಕ್ಷ ಪ್ರಜಾಪತಿಗೆ. ನಾರದ ಮಹರ್ಷಿಗಳು ಮತ್ತು ನಂದಾದ್ಯೈಹಿ, ಸುನಂದ ಮೊದಲಾದಂತಹ ಪಾರ್ಷದರು ಮತ್ತು ಸುರಯೂಥಪೈಹಿ, ನಾನಾ ದೇವತೆಗಳು, ಆ ಎಲ್ಲರ ಸಮೂಹಗಳಿಂದ ವೃತಃ, ಪರಿವೃತನಾಗಿದ್ದಾನೆ. ಭಗವಂತ ಬಂದ ಅಂದ್ರೆ ಅವನ ಜೊತೆಗೆ ಅವನ ಪರಿವಾರಗಳೆಲ್ಲರೂ ಕೂಡ ಇದ್ದೇ ಇರ್ತಾರೆ. ಆ ಪರಿವಾರದವರೆಲ್ಲರೂ ಕೂಡ ಸ್ತೋತ್ರ ಮಾಡ್ತಾ ಇದ್ದಾರೆ. ಅವನನ್ನ ಯಾವಾಗಲೂ ಕೂಡ ಸ್ತೋತ್ರ ಮಾಡ್ತಾ ಇರ್ತಾರೆ. ಸುತ್ತಲೂ ಆ ಪರಿವಾರ ಸಮೇತವಾಗಿ ಬಂದಿದ್ದಾನೆ. ನಂದ ಸುನಂದರು, ನಾರದರು, ನಾನಾ ದೇವತೆಗಳು ಅವರೆಲ್ಲ ಸುತ್ತುವರೆದಿದ್ದಾರೆ. ಆ ರೀತಿ ತ್ರಿಭುವನ ಈಶ್ವರ, ಮೂರು ಲೋಕಗಳಿಗೆ ಒಡೆಯನಾದಂತಹ ಭಗವಂತ ಉತ್ತಮವಾದ ತ್ರೈಲೋಕ್ಯ ಮೋಹನ ರೂಪವಾದ ಧಾರಣವನ್ನ ಮಾಡಿ ಕಾಣಿಸ್ಕೊಳ್ತಾ ಇದ್ದಾನೆ. ತ್ರೈಲೋಕ್ಯ ಮೋಹನಂ ರೂಪಂ ಬಿಭ್ರತ್ ತ್ರಿಭುವನೇಶ್ವರಃ ವೃತೋ ನಾರದನಂದಾದ್ಯೈಃ ಪಾರ್ಷದೈಃ ಸುರಯೂಥಪೈಃ ಸ್ತೂಯಮಾನೋನುಗಾಯದ್ಭಿಃ ಸಿದ್ಧಗಂಧರ್ವಚಾರಣೈಃ ರೂಪಂ ತನ್ಮಹದಾಶ್ಚರ್ಯಂ ವಿಲೋಕ್ಯಾಗತ ಸಾಧ್ವಸಃ ನನಾಮ ದಂಡವದ್ಭೂಮೌ ಪ್ರಹೃಷ್ಟಾತ್ಮ ಪ್ರಜಾಪತಿ. ಆಚಾರ್ಯ, ನಮ್ಮ ಪುಸ್ತಕದಲ್ಲಿ ಬಂದು ರೂಪಂ ತನ್ ಮಹದಾಶ್ಚರ್ಯಂ ವಿಲಕ್ಷ್ಯಾಗತ ಸಾಧ್ವಸಃ ಅಂತಿದೆ. ಎರಡು ವಿಲಕ್ಷ್ಯ ಅಂದ್ರು ವಿಲೋಕ್ಯ ಅಂದ್ರು ಒಂದೇ, ಏನ್ ತೊಂದ್ರೆ ಇಲ್ಲ. ವಿಲಕ್ಷ್ಯ ಅಂದ್ರೆ ಬೇರೆ, ಬಟ್ ವಿಲೋಕ್ಯ ಅಂದ್ರೆ ಹೇಗೆ? ಅದು ಎರಡಕ್ಕೂ ನೋಡಿ ಅಂತಾನೆ ಅರ್ಥ. ಓಹೋ, ವಿಲಕ್ಷ್ಯ ಅಂದ್ರೂ ನೋಡೋದು ಅಂತಾನೆ ಅರ್ಥ, ವಿಲೋಕ್ಯ ಅಂದ್ರೂ ನೋಡೋದು ಅಂತಾನೆ ಅರ್ಥ. ಓಹೋ, ಓಕೆ ಓಕೆ. ಏನು ಎರಡಕ್ಕೂ ಸೇಮ್, ಒಂದೇ ಅರ್ಥ. ಒಂದೇ ಅರ್ಥ. ಓಕೆ ಓಕೆ. ಸಿದ್ಧರು, ಗಂಧರ್ವರು, ಚಾರಣರು, ಇವರೆಲ್ಲ ಸಿದ್ಧ ಗಂಧರ್ವ ಚಾರಣೈಹಿ ಸ್ತೂಯಮಾನೋ ಅನುಗಾಯದ್ವಿಹಿ, ಅವರೆಲ್ಲ ಗಾನ ಮಾಡ್ತಾ ಇದ್ದಾರೆ, ಸ್ತೋತ್ರ ಮಾಡ್ತಾ ಇದ್ದಾರೆ ಭಗವಂತನನ್ನ. ಹಿಂದೆ ನಾರದ, ನಂದ, ಸುನಂದ ಮೊದಲಾದವರು ಮತ್ತು ದೇವತೆಗಳೆಲ್ಲರಿಂದ ಸಮೂಹಗಳಿಂದ ಪರಿವೃತನಾಗಿದ್ದ ಅಂತ ಹೇಳಿದರು. ವೃತಃ ಅಂತ ಅಷ್ಟೇ ಹೇಳಿದರು. ಮತ್ತು ಸಿದ್ಧ ಗಂಧರ್ವ ಚಾರಣರಿಂದ ಸ್ತೋತ್ರ ಮಾಡಿಸ್ಕೊಳ್ತಾ ಇದ್ದಾನೆ ಅಂತ ಈಗ ಹೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ಸ್ತೋತ್ರ ಮಾಡ್ತಾ ಇರ್ತಾರೆ. ಆ ದೇವಾನುದೇವತೆಗಳು ಮತ್ತು ಸ್ತೋತ್ರ ಮಾಡ್ಲಿಕ್ಕೆ ಅಂತಾನೆ ಇರ್ತಕ್ಕಂಥವ್ರು ಇವರು. ಸಿದ್ಧರು, ಗಂಧರ್ವರು, ಚಾರಣರು ಇವರೆಲ್ಲ ಭಗವಂತನ ಸ್ತೋತ್ರ ಮಾಡ್ಲಿಕ್ಕೆ ಅಂತಾನೆ
ಜೊತೆಯಲ್ಲಿ ಯಾವಾಗಲೂ ಇರ್ತಾರೆ ಅವರು. ಅವರೆಲ್ಲ ಹಾಡ್ತಾ ಇದ್ದಾರೆ, ಸ್ತೋತ್ರ ಮಾಡ್ತಾ ಇದ್ದಾರೆ. ಇಂತಹ ಅದ್ಭುತವಾದ ರೂಪ ದಕ್ಷ ಪ್ರಜಾಪತಿ ನೋಡಿದ್ದಾನೆ. ಆಶ್ಚರ್ಯಂ ತನ್ ಮಹದಾಶ್ಚರ್ಯಂ ಅಂತಾರೆ. ಬಹಳ ಅದ್ಭುತವಾದ ಆಶ್ಚರ್ಯಕರವಾದಂತಹ ಒಂದು ರೂಪವನ್ನ ನೋಡಿ ದಕ್ಷ ಪ್ರಜಾಪತಿ ಅವನಿಗೆ ಒಂದು ಸಲ ಭಯ ಆಗಿಬಿಡುತ್ತಂತೆ. ಅದ್ಭುತವಾದ ಈ ರೂಪವನ್ನ ನೋಡಿದಾಗ ಕೂಡಲೇ ಆ ರೂಪವನ್ನ ಕಂಡ ಕೂಡಲೇ ಅವನಿಗೆ ಸ್ವಲ್ಪ ಭಯ ಆಗಿದೆ. ಆದರೂ ಕೂಡ ಭಕ್ತಿಯಿಂದ ಸಂತೋಷದಿಂದ ದೀರ್ಘ ಪ್ರಣಾಮವನ್ನ ಮಾಡಿದ್ದಾನೆ. ದಂಡವತ್ ಭೂಮೌ ನನಾಮ, ದಂಡವತ್ ಪ್ರಣಾಮ, ದಂಡವತ್ ಪ್ರಣಾಮ ಮಾಡಿದ್ದಾನೆ. ಅಂದ್ರೆ ಭೂಮಿಯಲ್ಲಿ ದಂಡವತ್, ದಂಡ ಪ್ರಣಾಮ, ಸಾಷ್ಟಾಂಗವಾಗಿ ನಮಸ್ಕಾರವನ್ನು ಮಾಡಿದ್ದಾನೆ. ಪ್ರಹೃಷ್ಟಾತ್ಮ ಅಂತ ಒಳ್ಳೆ ಆನಂದಭರಿತವಾದ ಮನಸ್ಸಿನಿಂದ ಪ್ರಜಾಪತಿ, ದಕ್ಷ ಪ್ರಜಾಪತಿ ದೀರ್ಘ ಪ್ರಣಾಮವನ್ನು ಮಾಡಿದ. ವಿಲೋಕ್ಯ ಆಗತ ಸಾಧ್ವಸಃ ಅಂತಂದ್ರೆ ಸ್ವಲ್ಪ ಭಯ ಆಯಿತು ಅವನಿಗೆ. ಆದರೂ ಸಂತೋಷ ಆಗಿದೆ, ಬಹಳ ಸಂತೋಷ ಆಗಿದೆ ಭಗವಂತನನ್ನ ಕಂಡು ದೀರ್ಘ ಪ್ರಣಾಮವನ್ನ ಮಾಡಿದ ಅಂತ. ಸ್ತೂಯಮಾನೋನುಗಾಯದ್ಭಿಃ ಸಿದ್ಧಗಂಧರ್ವಚಾರಣೈಃ ರೂಪಂ ತನ್ಮಹದಾಶ್ಚರ್ಯಂ ವಿಲೋಕ್ಯಾಗತ ಸಾಧ್ವಸಃ ನನಾಮ ದಂಡವದ್ಭೂಮೌ ಪ್ರಹೃಷ್ಟಾತ್ಮ ಪ್ರಜಾಪತಿಃ ನ ಕಿಂಚನೋದೀರಯಿತುಂ ಅಶಕತ್ತೀವ್ರಯಾ ಮುದಾ ಆಪೂರಿತಮನೋದ್ವಾರೋ ಹೃದಿನ್ಯ ಇವ ನಿರ್ಝರೈಃ. ಆಚಾರ್ಯ ದಕ್ಷ ಪ್ರಜಾಪತಿಗೆ ಓದೋ ಶ್ಲೋಕದಲ್ಲಿ ಆಚಾರ್ಯ ವ್ಯಾಖ್ಯಾನದಲ್ಲಿ ಬಂದು ನಾ ಇದಂ ರೂಪಂ ಮಾಯಾ ಕಲ್ಪಿತಂ ಕಿಂತು ನಿಜಮೇವನ್ ಕೊಟ್ಟಿದ್ದಾರೆ. ಅದು ಬೇರೆ ಏದೋ ವ್ಯಾಖ್ಯಾನ ಪ್ರಕಾರ ಬರುತ್ತೆ. ಅದು ಎದಕ್ಕೆ ಕೊಡು? ನೇದಂ ರೂಪಂ ಮಾಯಾಕಲ್ಪಿತಂ ಕಿಂತು ನಿಜಮೇವ ಅರ್ಥಕ್ರಿಯಾಕಾರಿತ್ವಾದಿತ್ಯಾಶಯೇನಾಹ ರೂಪಂ ತನ್ಮಹದಾಶ್ಚರ್ಯಂ. ವ್ಯಾಖ್ಯಾನ ಏನಿಲ್ಲ, ಬೇರೆ ಯಾರು ಏನು ಇದು ಮಾಡಿಲ್ಲ. ಅಂದ್ರೆ ಇದುವರೆಗೂ ಕಂಡಂತಹ ರೂಪ ಅದು ನಿಜವಾದ ರೂಪವೇ ಹೊರತು ಮಾಯಾಕಲ್ಪಿತವಾದದ್ದೇನಲ್ಲ ಅನ್ನೋದನ್ನ, ಯಾಕೆಂದ್ರೆ ಅರ್ಥಕ್ರಿಯಾಕಾರಿತ್ವ, ಮಾಯಾಕಲ್ಪಿತವಾದದ್ದು ಅರ್ಥಕ್ರಿಯಾಕಾರಿ ಆಗೋದಿಲ್ಲ. ಆದ್ರಿಂದ ಮಹದಾಶ್ಚರ್ಯಂ ರೂಪಂ, ಇದು ಆಶ್ಚರ್ಯಂ ಅಂತ ಹೇಳಿದ ರೂಪ. ಅರ್ಥಕ್ರಿಯಾಕಾರಿ ಅಂದ್ರೆ ಏನಾದ್ರೂ ಒಂದು ಕೆಲಸವನ್ನ ಮಾಡತ್ತೆ. ಮಾಯಾಕಲ್ಪಿತವಾದದ್ದು ಅದು ಅರ್ಥಕ್ರಿಯಾಕಾರಿ ಆಗೋದಿಲ್ಲ, ಏನೂ ಕೆಲಸ ಮಾಡೋದಿಲ್ಲ ಅದು, ಅದರಿಂದ ಏನೂ ಉಪಯೋಗ ಇಲ್ಲ. ಹಗ್ಗವನ್ನು ನೋಡಿ ಹಾವು ಅಂತ ತಿಳ್ಕೊಳ್ತೇವಲ್ಲ, ಅದು ಮಾಯಾಕಲ್ಪಿತವಾದ ಹಾವು. ಆ ಹಾವಿಗೆ ಏನು ವಿಷ ಇರೋದಿಲ್ಲ, ಕಚ್ಚೋದಿಲ್ಲ, ಏನು ಮಾಡೋದಿಲ್ಲ. ಅದು ಮಾಯಾಕಲ್ಪಿತವಾದದ್ದಕ್ಕೆ ಅರ್ಥಕ್ರಿಯಾಕಾರಿತ್ವ ಇರೋದಿಲ್ಲ, ಏನೂ ಕೆಲಸ ಮಾಡುವ ಸಾಮರ್ಥ್ಯ ಇರೋದಿಲ್ಲ ಅದಕ್ಕೆ. ಆ ಹಾವಿಗೆ ಕಚ್ಚೋದು, ಓಡಾಡೋದು, ವಿಷ ಮೊದಲಾದವುಗಳನ್ನ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಅದು ಯಾಕೆ? ಮಾಯಾಕಲ್ಪಿತ. ಹಾಗಲ್ಲ ಇದು. ಯಾಕೆ? ಇದು ಅರ್ಥಕ್ರಿಯಾಕಾರಿಯಾದ ರೂಪ ಅಂತ. ಇದನ್ನ ನೋಡಿ ಇವನಿಗೆ ಬಹಳ ಆಶ್ಚರ್ಯ ಆಗಿದೆ, ಸಂತೋಷ ಆಗಿದೆ, ಆನಂದ ಉದ್ರೇಕ ಆಗಿದೆ. ಆ ಆನಂದೋದ್ರೇಕದಲ್ಲಿ ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇವನಿಗೆ, ದಕ್ಷ ಪ್ರಜಾಪತಿಗೆ. ಎಷ್ಟು ಆನಂದ ಉಕ್ಕೇರಿ ಬಿಟ್ಟಿದೆ ಅಂತಂದ್ರೆ ಅದಕ್ಕೆ ಒಂದು ದೃಷ್ಟಾಂತ ಕೊಡ್ತಾ ಇದ್ದಾರೆ. ಹೃದಿನ್ಯ ಇವ ನಿರ್ಜರೈಹಿ ಅಂತ. ನದಿಗಳು ಪ್ರವಾಹದಿಂದ ತುಂಬಿ ಹೋಗಿರ್ತಾವೆಲ್ಲ, ಹಾಗೆ ಜೋರಾಗಿ ಮಳೆ ಬಂದಾಗ, ಒಂದೇ ಸಲಿಗೆ ಬಹಳಷ್ಟು ಜೋರಾಗಿ ಮಳೆ ಬಂತು ಅಂದ್ರೆ
ಪರ್ವತಗಳ ಆ ಒಂದು ಮೇಲಿಂದ ನೀರುಗಳು ಹರಿದು ಬಂದು ಆ ಪರ್ವತಗಳ ನಿರ್ಜರ ಝರಿಗಳು, ಆ ಝರಿಗಳ ಪ್ರವಾಹದಿಂದ ನದಿಗಳೆಲ್ಲ ಹೇಗೆ ತುಂಬುತ್ತಾವೋ ಹಾಗೆ ಆಪೂರಿತ ಮನೋದ್ವಾರ, ತೀವ್ರಯ ಮುದ, ಬಹಳ ಸಂತೋಷ ಆಗಿದೆ ಇವನಿಗೆ. ಆ ಸಂತೋಷದಿಂದ ಆನಂದ ಉಕ್ಕಿ ಏರ್ತಾ ಇದೆ ಆ ಭಗವಂತನನ್ನ ಕಂಡಾಗ. ಆ ಆನಂದೋದ್ರೇಕದಿಂದ ಈ ದಕ್ಷ ಪ್ರಜಾಪತಿಯ ವಾಗೀಂದ್ರಿಯ ತುಂಬಿ ಹೋಗಿದೆ ಅಂತ ಇದ್ದಾರೆ. ಅವನ ವಾಗೀಂದ್ರಿಯ ತುಂಬಿಬಿಟ್ಟಿದೆ. ಬಹಳಷ್ಟು ಹೇಳಬೇಕು ಅಂತ ಮನಸ್ಸಿನಲ್ಲಿ ಅನ್ಕೊಂಡಾಗ ಏನು ಮಾತೇ ಹೊರಡೋದಿಲ್ಲ, ಏನು ಹೇಳಬೇಕು ಅಂತಾನೆ ಗೊತ್ತಾಗೋದಿಲ್ಲ. ಭಗವಂತನನ್ನ ಬಹಳ ಸ್ತೋತ್ರ ಮಾಡಬೇಕು ಅಂತ ಅನಿಸ್ತಾ ಇದೆ, ಬಹಳ ಮಾತಾಡಬೇಕು ಅಂತ ಅನಿಸ್ತಾ ಇದೆ. ಬಹಳಷ್ಟು ಅವನಿಗೆ ತುಂಬಿ ಹೋಗಿರೋದ್ರಿಂದ ಮಾತುಗಳು ಒಂದು ಮಾತು ಹೊರಗೆ ಬರ್ತಾ ಇಲ್ಲ. ಚೆಟ್ಟಿ ವ್ಯಾಖ್ಯಾನದಲ್ಲಿ ಹಾಗೆ ಬರೀತಾರೆ, ವಾಗೀಂದ್ರಿಯಾಣ ಮಹಾನಂದ ಪೂರ್ಣತ್ವೇನ ಅವೃತ್ತಿಕತ್ವ ಮಹಾನಂದ ಪೂರ್ಣತ್ವೇನಾವೃತ್ತಿಕತ್ವಾತ್ ನ ಕಿಂಚಿದ್ ವಕ್ತುಂ ಶಕ್ತೋ ಅಭೂತ್ ಇತ್ಯರ್ಥ ಅಂತ. ಅಲ್ಲಿ ಮನೋದ್ವಾರ ಅಂತಿದೆ, ಆಪೂರಿತ ಮನೋದ್ವಾರ ಅಂತಿದೆ. ಅವನಿಗೆ ಅಷ್ಟು ಸಂತೋಷ ಆಗಿದೆ, ತುಂಬಿಬಿಟ್ಟಿದೆ. ಮನೋದ್ವಾರ ಅಂದ್ರೆ ಇಂದ್ರಿಯಗಳು ಅಂತ ಅರ್ಥ. ಅವನ ಇಂದ್ರಿಯಗಳು ಸಂತೋಷದಿಂದ ಪೂರಿತವಾಗಿ ಬಿಟ್ಟಿದೆ, ತುಂಬಿಬಿಟ್ಟಿದೆ. ಆದ್ರಿಂದ ಏನಾಯ್ತು, ಅದರಲ್ಲಿ ವಾಗೀಂದ್ರಿಯನು ಕೂಡ ಬಂದು, ಆ ವಾಗೀಂದ್ರಿಯದಲ್ಲಿ ಮಹಾ ಆನಂದ ಪೂರ್ಣವಾಗಿರೋದ್ರಿಂದ ಅದು ಏನು ಮಾತಾಡಬೇಕು ಅಂತನ್ನೇದೇ ಅವನಿಗೆ ಗೊತ್ತಾಗ್ತಾ ಇಲ್ಲ, ಯಾವ ಮಾತುಗಳು ಕೂಡ ಹೊರಡ್ತಾ ಇಲ್ಲ. ಹಾಗಾಗಿ ಏನು ಮಾತೇ ಆಡ್ಲಿಲ್ಲ ಅವನು. ಭಗವಂತನ ದರ್ಶನವನ್ನ ಮಾಡಿ ಸಂತೋಷದಿಂದ ಅವನ ವಾಗೀಂದ್ರಿಯ, ಎಲ್ಲಾ ಇಂದ್ರಿಯಗಳು ಕೂಡ ತುಂಬಿ ಹೋಗಿಬಿಟ್ಟಿದೆ. ನದಿಯ ನೀರು ಪ್ರವಾಹದಿಂದ ತುಂಬಿ ಹೋದ ಹಾಗೆ ತುಂಬಿಬಿಟ್ಟಿದೆ. ಹಾಗಾಗಿ ಏನೂ ಮಾತಾಡ್ಲಿಕ್ಕೆ ಸಮರ್ಥನ ಆಗಲೇ ಇಲ್ಲ, ಏನು ಮಾತೇ ಆಡ್ಲಿಲ್ಲ ಅವನು ಅಂತ ಅರ್ಥ. ನಕಿಂಚನೋ ದೀರಯಿತು ಅಶಕತ್ತೀವ್ರಯಾ ಮುದ ಆಪೂರಿತ ಮನೋದ್ವಾರೋ ಹೃದಿನ್ಯ ಇವ ನಿರ್ಜರೈಹಿ ತಂ ತಥಾವನ ತಂ ಭಕ್ತಂ ಪ್ರಜಾಕಾಮಂ ಪ್ರಜಾಪತಿಂ ಚಿತ್ತಜ್ಞಃ ಸರ್ವಭೂತಾನಾಮಿದಮಾಹ ಜನಾರ್ದನಃ. ದಕ್ಷ ಪ್ರಜಾಪತಿಗೆ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ಯಾವ ಮಾತುಗಳು ತನ್ನ ಬಾಯಿಂದ ಹೊರಡಲೇ ಇಲ್ಲ, ಸುಮ್ಮನೆ ನಿಂತು ಬಿಟ್ಟಿದ್ದಾನಷ್ಟೇ. ದೀರ್ಘ ಪ್ರಣಾಮವನ್ನ ಮಾಡಿದ್ದಾನೆ, ಏನೂ ಮಾತಾಡಲಿಲ್ಲ. ಆದರೆ ಭಗವಂತ ಎಲ್ಲರ ಮನೋನಿಯಾಮಕ, ಯಾರ್ಯಾರ ಮನಸ್ಸಿನಲ್ಲಿ ಏನೇನಿದೆ ಎಲ್ಲವನ್ನೂ ತಿಳ್ಕೊಳ್ತಕ್ಕಂತಹ ಸಾಮರ್ಥ್ಯ ಇರ್ತಕ್ಕಂಥವನು ಚಿತ್ತಜ್ಞ ಅಂತ ಹೇಳ್ತಾ ಇದ್ದಾರೆ. ಎಲ್ಲರ ಚಿತ್ತವನ್ನು ತಿಳಿದವನು ಭಗವಂತ. ಹಾಗಾಗಿ ಇವನು ಏನು ಮಾತಾಡಬೇಕು ಅಂತ ಇವನ ಮನಸ್ಸಿನಲ್ಲಿದೆ ಅನ್ನೋದು ಭಗವಂತನಿಗೆ ಗೊತ್ತು, ಮತ್ತೆ ಇವನು ಹೇಳಬೇಕಾಗಿಲ್ಲ ಪ್ರತ್ಯೇಕವಾಗಿ. ಅವನು ಏನು ಬಯಸಿದ್ದಾನೆ ಅನ್ನೋದನ್ನು ಹೇಳಲಿಕ್ಕಾಗದೇ ಇರುವ ಪರಿಸ್ಥಿತಿಯಲ್ಲಿ ವಿನೀತನಾಗಿ ನಿಂತಿದ್ದಾನೆ ಅನ್ನೋದನ್ನ ತಿಳ್ಕೊಂಡು ಜನಾರ್ದನ ತಾನೇ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ. ಇದು ಭಗವಂತ ಭಕ್ತರ ಮೇಲೆ ತೋರಿಸುವ ಕಾರುಣ್ಯ. ಆನಂದೋದ್ರೇಕದಿಂದ ಬಾಯಿ ತುಂಬಿ ಮನಸ್ಸು ಅವನಿಗೆ ಏನಾರು ಸ್ತೋತ್ರ ಮಾಡಬೇಕು ಅಂತ ಕೇಳಬೇಕು ಅಂತ ಹೊರಟರು ಬಾಯಲ್ಲಿ ಮಾತುಗಳು ಬರದೇ ಇದ್ದಾಗ ಅದನ್ನ ತಿಳಿದಂತಹ ಭಗವಂತ ಅವನ ಮೇಲಿನ ಕರುಣೆಯಿಂದ ತಾನೇ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಭಗವಂತ ಚಿತ್ತಜ್ಞನಾದ ಭಗವಂತ, ಸರ್ವಭೂತಾನಾಂ ಚಿತ್ತಜ್ಞ, ಎಲ್ಲಾ ಜೀವಿಗಳ ಚಿತ್ತವನ್ನು ತಿಳ್ಕೊಂಡಿರ್ತಕ್ಕಂಥವನು ಭಗವಂತ. ಯಾರ್ಯಾರ ಮನಸ್ಸಿನಲ್ಲಿ ಏನೇನಿದೆ ಅನ್ನೋದನ್ನೆಲ್ಲವನ್ನೂ ಕೂಡ ಬಲ್ಲಂತವನು ಆ ಭಗವಂತ. ಹಾಗಾಗಿ ಅವನಿಗೆ
ಇವ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಇವಾಗ ಅನ್ನೋದನ್ನ ತಿಳ್ಕೊಂಡಿದ್ದಾನೆ. ಭಗವಂತ ಕರುಣೆಯಿಂದ ತಾನೇ ಮಾತನ್ನ ಆರಂಭ ಮಾಡಿದ್ದಾನೆ. ದಕ್ಷ ಪ್ರಜಾಪತಿ ತಾನು ಕೈ ಮುಗಿದು ದಂಡ ಪ್ರಣಾಮ ಮಾಡಿ ಸ್ತೋತ್ರ ಮಾಡಬೇಕು ಅಂತ ಹೊರಟ. ಬೇಕಾದಷ್ಟು ಮನಸ್ಸಿನಲ್ಲಿದೆ, ಮಾತಾಡಬೇಕು ಅಂತ ಮನಸ್ಸಿನಲ್ಲಿ ಬೇಕಾದಷ್ಟಿದೆ, ಏನೋ ಕೇಳಬೇಕು ಅಂತ ಹೊರಟಿದ್ದಾನೆ. ಇವಾಗ ಅವನ ಮನಸ್ಸಿನಲ್ಲಿ ಯಾವುದನ್ನೋ ಒಂದು ಅಪೇಕ್ಷೆ ಇಟ್ಟುಕೊಂಡು ಬಂದಿದ್ದಾನೆ, ಅದನ್ನ ಕೇಳಬೇಕು ಅಂತ ಅವನ ಮನಸ್ಸಿನಲ್ಲಿದೆ. ಆ ಮನೋಗತವಾದ ವಿಚಾರವನ್ನು ತಿಳಿಸ್ಲಿಕ್ಕೆ ಅವನಿಗೆ ಆಗ್ತಾ ಇಲ್ಲ. ತನ್ನ ಮನಸ್ಸಿನಲ್ಲಿರುವ ಆ ಬಯಕೆಯನ್ನು ತಿಳಿಸ್ಲಿಕ್ಕೆ ಆಗ್ತಾ ಇಲ್ಲ ಅವನಿಗೆ. ಆದ್ರೂ ವಿನೀತನಾಗಿ ನಿಂತಿದ್ದಾನೆ. ಅಂತಹ ಅವನತಂ ಭಕ್ತಂ, ಅವನತನಾದ ಭಕ್ತನನ್ನ ಕುರಿತು ಜನಾರ್ದನ ತಾನೇ ಮಾತಾಡ್ತಾ ಇದ್ದಾನೆ. ತಥಾ ಅವನತಂ ಭಕ್ತಂ ಪ್ರಜಾಕಾಮಂ ಪ್ರಜಾಪತಿಂ ಚಿತ್ತಜ್ಞ ಸರ್ವಭೂತಾನಾಂ ಇದಮಾಹ ಜನಾರ್ದನಃ. ಭಗವಂತ ದಕ್ಷ ಪ್ರಜಾಪತಿಯನ್ನು ಕುರಿತು ಏನು ಹೇಳಿದ ಅನ್ನೋದನ್ನ ಮತ್ತೆ ಮುಂದೆ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಒಂದು 2 ಪ್ರಶ್ನೆ ಆಚಾರ. ಹೇಳಿ. ಚರ್ಮ ಬಗ್ಗೆ ಗುರಾಣಿ ಅಂದ್ರೆ ಏನು? ಕೈಯಗೆ ಒಂದು ಎಡಗೈಯಲ್ಲಿ ಒಂದು ಹಿಡ್ಕೊಂಡಿರ್ತಾರೆ. ಓಕೆ. ಖಡ್ಗವನ್ನ ಬಲಗೈಯಲ್ಲಿ ಹಿಡ್ಕೊಂಡಿದ್ರೆ ಎಡಗೈಯಲ್ಲಿ ಆ ಖಡ್ಗವನ್ನ ಇನ್ನು ಮತ್ತೊಬ್ಬರ ಖಡ್ಗವನ್ನ ತಡಿಲಿಕ್ಕೆ ಒಂದು ಹಿಡ್ಕೊಂಡಿರ್ತಾರಲ್ಲ, ಅಗಲವಾಗಿರುತ್ತೆ ಅದು. ಓಕೆ. ಆಮೇಲೆ 39ನೇ ಶ್ಲೋಕದಲ್ಲಿ ಸುರ ಯೂತಪೈಹಿ ಅಂದ್ರೆ ಅದು ಬಂದು ಸೇನಾಧಿಪತಿ, ರೈಟ್? ಅವ್ರ ಯೂತ ಅಂದ್ರೆ ಸೇನಾಧಿಪತಿ, ರೈಟ್? ಯೂತ ಅಂದ್ರೆ ಸೊ ಸುರ ಯೂತಪೈಹಿ ಬಹುವಚನ ಕೊಡ್ತಾರೆ. ಅದು ಯಾರು ಸೇನಾಧಿಪತಿ? ಬಹಳ ಜನ ದೇವತೆಗಳು ಅಂತ ಅರ್ಥ ಅಲ್ಲ. ಸುರಯೂಥಪ ಅಂತಂದ್ರೆ ಅಲ್ಲಿ ದೇವತೆಗಳ ಸಮೂಹ ಅಂತ ಅಷ್ಟೇ ಅರ್ಥ. ಓಕೆ. ಸುರಯೂಥಪರು ಅನೇಕ ಜನ ದೇವತೆಗಳು ಅಂತ ಅರ್ಥ. ಆ ದೇವತೆಗಳ ಸಮೂಹದಿಂದ ವೃತಃ ಅಂತ. ಧನ್ಯವಾದಗಳು ಆಚಾರ್ಯರೇ. ಯೂತಪ ಅಂಬಕ ಬಂದು ಸೇನಾಧಿಪತಿ ಕೂಡುದು, ದೇವತೆ ಗುಂಪು ಅಂತ ತಗೊಂಡ್ಬೇಕು. ಗುಂಪು ಅಂತ ಅರ್ಥ ಇಲ್ಲಿ. ಜನರಲ್ ಪ್ರಶ್ನ, ಭಗವಂತ ತನ್ನ ತೋರಿಸ್ಕೊಳ್ತಾನೆ ಇಂಥ ತರ ಭೂಷಣಗಳು ಇಂಥ ಲಕ್ಷಣದಂತ ತೋರಿಸ್ತಾ ಅಂದ್ರೆ ಅದು ಅವರಿಗೆ ಬಂದು ಸ್ಥೂಲ ಕಣ್ಣಿಗೆ ಬಂದು ದೃಷ್ಟಿ ಆಗುತ್ತಾನೋ, ಇಲ್ಲ ಭಗವದ್ಗೀತೆ ಹೇಳಿದಂಗ ಒಂದು ದಿವ್ಯ ದೃಷ್ಟಿ ಕೊಟ್ಟು ಅದರಿಂದ ಭಗವಂತನ ಇದೆಲ್ಲ ತೋರಿಸ್ತಾನೆ? ಹೇಗೆ ಅದು? ದಿವ್ಯ ದೃಷ್ಟಿನೇ, ಅದು ದಿವ್ಯ ದೃಷ್ಟಿನೇ. ಭಗವಂತ ಕಾಣಿಸ್ಕೊಳ್ತಾನೆ ಅಂತಂದ್ರೆ ದಿವ್ಯ ದೃಷ್ಟಿ ಕೊಟ್ಟಿದ್ದಾನೆ ಅಂತಾನೆ ಅರ್ಥ. ಎಲ್ಲೆಲ್ಲಿ ಇದು ಇಂಥ ಭಕ್ತರಿಗೆ ದರ್ಶನ ಕೊಡ್ತಾನೋ, ಹೌದು, ಅದು ಅವರಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟೇ ಇರ್ತಾನೆ ಭಗವಂತ. ಇಲ್ಲದಾದ್ರೆ ಭಗವಂತ ಕಾಣಿಸ್ಕೊಳ್ಳೋದಿಲ್ಲ. ಯಾರಿಗೆ ಕಾಣಿಸ್ಕೊಳ್ಬೇಕು ಅವರಿಗೆ ಮಾತ್ರ ಕಾಣಿಸ್ಕೊಳ್ತಾನೆ. ಅಲ್ಲಿ ಬೇರೆ ಯಾರು ಇದ್ರೂ ಕೂಡ ಪಕ್ಕದಲ್ಲಿ ಅವರಿಗೆ ಕಾಣಿಸದೇ ಇರಬಹುದು. ಓಕೆ. ಅದೇ ಇನ್ನೊಂದು ಪ್ರಶ್ನೆ ಆಚಾರ್ಯ, ಗರುಡನೋಡ ಸ್ಕಂದ ಅಂದ್ರೆ ಏನ್ ತಗೊಂಡ್? ಗರುಡನಿಗೆ ಸ್ಕಂದಾಂಬ ಹೆಗಲ ಮೇಲೆ, ಗರುಡನ ಹೆಗಲ ಮೇಲೆ ಕೂತಿರ್ತಾನೆ ಭಗವಂತ. ಕೈಗಳ ಮೇಲೆ ಪಾದ ಇಟ್ಟಿರ್ತಾನೆ, ಹೆಗಲ ಮೇಲೆ ಕೂತ್ಕೊಂಡಿರ್ತಾನೆ. ಗರುಡನ ಏನಕ್ಕೆ ಸರಿಯಾ? ಗರುಡನ ತಗೊಂಡ್ರೆ ಗರುಡನ ರೆಕ್ಕೆ ಇದೆ, ಆ ರೆಕ್ಕೆ ಭಾಗ ತನ ಕೂತಿದ್ದಾನ ಅಲ್ಲಿ ಕೂತಿದ್ದಾನ ಅಲ್ಲಿ. ಅದು ಮುಂದೆ ಅದುವೇ ಬಂದು ಸ್ಕಂದ ಅಂತ ತಗೋಬೇಕು. ಹೌದು, ಅವನ ಹೆಗಲೆ. ಓಕೆ. ನಮಸ್ಕಾರ.
ಹರೇ ನಮಃ ಆಚಾರ್ಯ. ಹರೇ ನಮ. ನಮಸ್ಕಾರ ಆಚಾರ್ಯ. ಹರೇ ನಮಃ. ಹರೇ ನಾರಾಯಣ. ಹರೇ ನಮಃ. ನಮಸ್ಕಾರ ಆಚಾರ್ಯ. ಹರೇ ನಮಃ. ನಮಸ್ಕಾರ.